ಸರಿ, ಗ್ರಹ ಅಂತಂದಾಗ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ರವಿ, ಶನಿ, ಕುಜ ಆ್ಯಂಡ್ ಗುರು. ಇದು ಏರೋಸ್ಪೇಸ್ ಅಥವಾ ಏರೋನಾಟಿಕ್ಗೆ ಇದು ನೋಡ್ಬೋದು. ಇದರಲ್ಲಿ ಭಾವಗಳು ಅಂತ ತಗೋತೀವಿ. ಎಜುಕೇಶನ್ ಭಾವಗಳು. ಸಾಮಾನ್ಯವಾಗಿ ಎಜುಕೇಶನ್ ಭಾವ ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಜನರಲ್ ಆಗಿ 1, 2, 5, 9, 12 ಇದು ಎಜುಕೇಶನ್ ಭಾವ. ಆದರೆ ಈ ಮೊದಲು ಭಾವ ನೋಡೋಣ, ಆಮೇಲೆ ಗ್ರಹ ನೋಡೋಣ. 1-2-2008 9 ಗಂಟೆ 10 ನಿಮಿಷ. ಜಾತಕದಲ್ಲಿ ದಶಾಭುಕ್ತಿ ಇಂಪಾರ್ಟೆಂಟು, ಗೋಚಾರ ಇಂಪಾರ್ಟೆಂಟು. ಅದಾದಮೇಲೆ ನಾವು ಜಾತಕದಲ್ಲಿ ಫಲ ನೋಡ್ತಾ ಹೋಗ್ತೀವಿ. ಮೊದಲು ಲಗ್ನದಲ್ಲಿ ರಾಹು, ದ ಟೆಕ್ನಿಕಲ್ ಪ್ಲಾನೆಟು. ಹಾಗೆಯೇ ರಾಹು ಗ್ರಹ ಏರೋನಾಟಿಕ್ ಮತ್ತು ಏರೋಸ್ಪೇಸ್ಗೆ ಒಂದು ಸಹಾಯ ಮಾಡ್ತಾನೆ. ಅದಾದಮೇಲೆ ಲಗ್ನಾಧಿಪತಿ ಆಗಿರತಕ್ಕಂಥ ಶನಿ ಲಗ್ನವನ್ನು ನೋಡ್ತಾನೆ. ದಟ್ ಇಸ್ ಆಲ್ಸೋ ಗುಡ್ಡು. ಅದು ಕೂಡ ಒಳ್ಳೆಯ ಶುಭ ಸೂಚನೆ ಅದು. ಹಾಗೆಯೇ ಲಗ್ನಕ್ಕೆ ಕೇಂದ್ರಗಳಲ್ಲಿ ಯಾವುದೂ ಗ್ರಹಗಳಿಲ್ಲ. ಯಾವುದು ಈ ಲಗ್ನ ಇದೆಯಲ್ಲ, ಈ 4 ಮತ್ತು ಈ 5, 6, 7, 8, 9, 10 ಇದು ಕೇಂದ್ರಗಳು. ಈ ಕೇಂದ್ರಗಳಲ್ಲಿ ಏನಾದರೂ ಶುಭ ಗ್ರಹಗಳಿತ್ತು ಅಂದರೆ ಆ ಲಗ್ನಕ್ಕೆ ಬಲ ಬರುತ್ತೆ. ಸೊ 4ರಲ್ಲಿ ಯಾರು ಇಲ್ಲ, 7ರಲ್ಲಿ ಲಗ್ನಾಧಿಪತಿ ಇದ್ದಾನೆ, 10ರಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಏನು ಅಂತ ಒಳ್ಳೆಯ ಗ್ರಹ ಅಲ್ಲ ಈ ಜಾತಕಕ್ಕೆ. ಇರಲಿ, ಅದ್ರ ಲಗ್ನಕ್ಕೆ ಒಂದು 70% ಲಗ್ನಕ್ಕೆ ಬಲ ಇದೆ ಅಂತ ನಾವು ಏನಾದರೂ ಅಂದ್ಕೊಂಡ್ರೆ, ಇನ್ನು ಲಗ್ನ ಯಾಕಂದ್ರೆ ಲಗ್ನ ಯಾವಾಗಲೂ ಕೂಡ ಎಜುಕೇಷನನ್ನು ಸರಾಗವಾಗಿ ಸಾಕ್ತದೆ. ಎಜುಕೇಷನ್ನು ಎಲ್ಲೂ ಡ್ರಾಪ್ ಆಗದೆ ಹೋಗುತ್ತೆ. ಅಂದರೆ ಎಲ್ಲ ಎಜುಕೇಷನ್ಗೂ ಲಗ್ನ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಇನ್ನು ವಿದ್ಯಾಸ್ಥಾನ, 2ನೇ ಮನೆ ವಿದ್ಯಾಸ್ಥಾನ. 2 ಮನೆ ವಿದ್ಯಾಸ್ಥಾನ ಆಗಿರೋದ್ರಿಂದ ವಿದ್ಯಾಸ್ಥಾನದ ಅಧಿಪತಿ ಇದು ಗುರು ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿದ್ದು ಅವನು ಭಾಗ್ಯಾಧಿಪತಿ ಆಗಿರತಕ್ಕಂಥ ಶುಕ್ರನ ಜೊತೆಯಲ್ಲಿ ಇರೋದ್ರಿಂದ, ಸರ್ವಶಾಸ್ತ್ರ ಪ್ರೋಕ್ತನಾಗಿರ್ತಕ್ಕಂಥ ಶುಕ್ರನ ಜೊತೆಯಲ್ಲಿ ಇರೋದ್ರಿಂದ ವಿದ್ಯಾಸ್ಥಾನಕ್ಕೆ ಭಂಗ ಇಲ್ಲ, ವಿದ್ಯಾಸ್ಥಾನ ಚೆನ್ನಾಗಿರುತ್ತೆ ಅಂತ. ಇನ್ನು ವಿದ್ಯಾಸ್ಥಾನ ಆಯಿತು. ಇನ್ನು ಪಂಚಮ ಸ್ಥಾನ ಅಂತ ಕರಿತೀವಿ. ಪಂಚಮ ಸ್ಥಾನದಲ್ಲಿ ಮಂಗಳ ಇದ್ದಾನೆ. ಮಂಗಳ 3rd ಲಾರ್ಡ್ ಆ್ಯಂಡ್ 10th ಲಾರ್ಡ್. ಅನಂತರ ಈ ಮಂಗಳನಿಗೆ ಯಾರು ಈ 3rd ಲಾರ್ಡು ಮಂಗಳನಿಗೆ ಮತ್ತೆ ಗುರುದೃಷ್ಟಿ ಇರೋದು, ಅದು ಕೂಡ ಶುಭ ಕೊಡುತ್ತೆ. ಸೊ 2, 3 ಮನೆಗಳು ಯಾವುದು ಇಲ್ಲಿ ಕೆಟ್ಟಿಲ್ಲ. ಯಾಕಂದರೆ 3ನೇ ಮನೆಯನ್ನು ಕೂಡ ನಾವು ಟೆಕ್ನಿಕಲ್ ಅಂತ ಕರಿತೀವಿ. 3ನೇ ಮನೆಯನ್ನು ಕೂಡ ನಾವು ಟೆಕ್ನಿಕಲ್ ಅಂತ ಕರಿತೀವಿ. ಲಗ್ನ 2, 3 ಮನೆಗಳನ್ನು ನೋಡಾದ್ಮೇಲೆ ನಾವು ಪಂಚಮ ಸ್ಥಾನಕ್ಕೆ ಹೋಗ್ತೀವಿ. ಇದು ಬುದ್ಧಿಸ್ಥಾನ, ವಿದ್ಯಾಸ್ಥಾನ. ಅಲ್ಲಿಗೆ ಶುಕ್ರ ಮತ್ತು ಗುರುವಿನ ಸಂಬಂಧ, ಯೋಗಕಾರಕ ಸಂಬಂಧ ಇರೋದ್ರಿಂದ ಈ ಜಾತಕ ಸೊ ಪಂಚಮ ಸ್ಥಾನ ಚೆನ್ನಾಗಿರುತ್ತೆ, ಬುದ್ಧಿಸ್ಥಾನ ಚೆನ್ನಾಗಿರುತ್ತೆ, ಮುಂದುವರಿಬೋದು. ಅಲ್ಲಿಗೆ ಕೂಡ ಟೆಕ್ನಿಕಲ್ ಅಗೇನ್ ರಾಹು ಮತ್ತು ಮಂಗಳ ಕೂಡ ಅಲ್ಲೇ ಇರೋದ್ರಿಂದ ಇವರು ಆ ಟೆಕ್ನಿಕಲಲ್ಲಿ ಮುಂದುವರಿಬಹುದು ಅನ್ನೋದು ಭಾವಗಳು ಹೇಳ್ತಾ ಹೋಗ್ತದೆ. ಅದಾದಮೇಲೆ ಇದರಲ್ಲಿ ಹೈಯರ್ ಎಜುಕೇಷನ್ ಬೇಕಾಗ್ತದೆ. ಅದರಿಂದ 5, 3, 8 ಇದು 9ನೇ ಮನೆಯನ್ನು ನಾವು ಹೈಯರ್ ಎಜುಕೇಷನ್ ಅಂತ ಏನಾದರೂ ಕರೆದ್ರೆ, 5, 9ನ ನಾವು ಹೈಯರ್ ಎಜುಕೇಷನ್ ಅಂತ ಕರೆದ್ರೆ, ಇಲ್ಲಿ ಹೈಯರ್ ಎಜುಕೇಷನ್ಗೆ ಶುಕ್ರ 11ನೇ ಮನೆಯಲ್ಲಿ ಇದ್ದಾನೆ. ಆ ಗುರು ಜೊತೆಯಲ್ಲಿ ಸಂಬಂಧ ಇರೋದರಿಂದ ಇದು ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಭಾವಗಳಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಏರೋನಾಟಿಕ್ ಏರೋಸ್ಪೇಸ್ ಹೋದಾಗ ಅವರಿಗೆ ಒಂದು ಟೆಕ್ನಿಕಲ್ ಇದು ಬೇಕಾಗುತ್ತೆ. ಅಂದರೆ ಅದನ್ನು ಸಂಶೋಧನಾ ಭಾವ ಬೇಕಾಗತ್ತೆ. ಸಂಶೋಧನೆಗೆ 9ನೇ ಮನೆ ಮತ್ತು ಈ 12ನೇ ಮನೆ ತುಂಬ ಅತಿ ಮುಖ್ಯವಾಗಿರ್ತಕ್ಕಂಥ ಮನೆ ಆಗ್ತದೆ. 12ರಲ್ಲಿ ಯಾರು ಪಂಚಮಾಧಿಪತಿ ಬುಧ ಇದ್ದಾನೆ, ಆ ವಿದ್ಯಾಸ್ಥಾನಾಧಿಪತಿ. ಸೊ ಅವನ ಅಷ್ಟಮಾಧಿಪತಿ ಆದರೂ ಕೂಡ ಅವನು ವಿದ್ಯೆಗೆ ಸಂಬಂಧಪಟ್ಟ ಆಗಿರೋದ್ರಿಂದ ಅವನು 12ನೇ ಮನೆಗೆ ಒಂದು ಸ್ವಲ್ಪ ರಿಸರ್ಚ್ಗೆ ಸಹಾಯ ಮಾಡ್ತಾನೆ. ಆನಂತರ ಸೂರ್ಯ ಇದ್ದಾನಲ್ಲ, ಸೂರ್ಯ ಕೂಡ ಇಲ್ಲಿ 12ನೇ ಮನೆಯಲ್ಲಿ ಇರೋದು ಅದು ಅತ್ಯಂತ ಶುಭ ಅಂತ. ಆದರೆ ಸೂರ್ಯನನ್ನು ಹೆಂಗೆ ನಾವು ಶುಭ ಅಂತ ತಗೋತೀವಿ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಈಗ ಭಾವಗಳು ಚೆನ್ನಾಗಿದೆ, ಭಾವಕ್ಕೇನು ಕೊರತೆ ಇಲ್ಲ, ಭಾವ ಗುಡ್ ಅಂತ ನಮಗೆ ಗೊತ್ತಾಯಿತು. ಈಗೇನು ಬೇಕು, ಇವಾಗ ಇವರು ಎಜುಕೇಷನಲ್ಲಿ ಸರಾಗವಾಗಿ ಮಾಡ್ಕೊಂಡು ಹೋಗ್ತಾರೆ, ಎಜುಕೇಷನ್ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಆದರೆ ಈ 10ನೇ ಮನೆಗಿರ್ತಕ್ಕಂಥ ಚಂದ್ರ ಈ 4ನೇ ಮನೆ ನೋಡೋದ್ರಿಂದ ಈ 4ನೇ ಮನೆ ಪರ್ಸೆಂಟೇಜ್ ಅಂತ ಕರಿತೀವಿ. ಅಂದರೆ ಶೇಕಡವಾರು 4ನೇ ಮನೆ ಯಾವಾಗಲೂ ಕೂಡ ಪರ್ಸೆಂಟೇಜ್ಗೆ ಪ್ರಾಬ್ಲಮ್ ಬರ್ತಾ ಇರ್ತದೆ. ಪರ್ಸೆಂಟೇಜ್ ವೇರಿಯೇಷನ್ಸ್ ಆಗ್ತಾ ಇರ್ತದೆ. ಆ ವೇರಿಯೇಷನ್ಸ್ ಆಗ್ಲಿಕ್ಕೆ ಕಾರಣ ಈ ಚಂದ್ರ ಈ 4ನೇ ಮನೆಯನ್ನು ನೋಡುವುದೇ ಕಾರಣ. ಅದ್ರ ಕಡೆ ನಾವು ಗಮನವನ್ನು ಕೊಡಬೇಕು.
ಶೇಕಡವಾರು ಅಂದರೆ ಪರ್ಸೆಂಟೇಜ್ ಒಂದು ಬಿಟ್ಟರೆ ಇನ್ನು ಮಿಕ್ಕಿದ ವಿದ್ಯಾಭಾವಗಳೆಲ್ಲ ಇಲ್ಲಿ ಚೆನ್ನಾಗಿದೆ. ಅದಾದ ಮೇಲೆ ಚಂದ್ರನಿಂದನೂ ಕೂಡ ವಿದ್ಯಾಸ್ಥಾನದಲ್ಲಿ ಪಂಚಮಾಧಿಪತಿ ತನ್ನ ಸ್ವಕ್ಷೇತ್ರದಲ್ಲಿರೋದು, ಶುಕ್ರ ಇರೋದು, ಗುರು ಇರೋದು ಚಂದ್ರನಿಂದ, ಅದು ಕೂಡ ವಿದ್ಯೆಯನ್ನು ಮುಂದುವರಿಸುತ್ತೆ ಅಂತ ಹೇಳುತ್ತೆ. ಇನ್ನು ನಾವು ಈಗ ಮುಖ್ಯವಾಗಿ ಹೋಗ್ತಕ್ಕಂಥದ್ದು ಏರೋನಾಟಿಕು, ಏರೋಸ್ಪೇಸು ಅಂತ ಏನಾದರೂ ನಾವು ಅಂತೀವಲ್ಲ, ಅದಕ್ಕೆ ಈ 3 ಗ್ರಹಗಳು ಬಹಳ ಮುಖ್ಯವಾಗ್ತವೆ ಅಂತ. ಯಾವ್ಯಾವುದು? ಒಂದು ಸೂರ್ಯ, ಒಂದು ಶನಿ, ಇದು ಕುಜ. ಈ 3 ಗ್ರಹಗಳು ಯಾರ ಜಾತಕದಲ್ಲಿ ಬಲವಾಗಿರ್ತಾರೋ ಅವರೇ ಏರೋನಾಟಿಕ್ ಏರೋಸ್ಪೇಸ್ಗೆ ಹೋಗೋದು. ಸೊ ರವಿ, ಶನಿ, ಕುಜ 3 ಗ್ರಹಗಳನ್ನ ನಾವು ನೋಡ್ತಾ ಹೋಗೋಣ. ಸಪೋರ್ಟಿವ್ ಗುರು ತಗೋಬೇಕು. ಇದು ಏರೋನಾಟಿಕ್ಗೆ ಸಹಾಯ ಮಾಡ್ತಕ್ಕಂಥ ಗ್ರಹಗಳು. ಇಲ್ಲಿ ಮೊದಲು ರವಿ ತಗೊಂಡ್ರೆ, ರವಿ 12 ಮನೆಯಲ್ಲಿ ಇದ್ದಾನಲ್ಲ, ಅಂದರೆ ರವಿ ಸಪ್ತಮಾಧಿಪತಿಯಾಗಿ 12 ಮನೆಗೆ ಇದ್ರೆ ರವಿಗೆ ಬಲ ಕಮ್ಮಿ ಆಗಬಹುದಾ ಅಂತ ನಾವೇನಾದರೂ ಡೌಟ್ ಬಂದರೆ, ಆದರೆ ಈ 9ನೇ ಮನೆಯನ್ನು, ಈ 9ನೇ ಮನೆ 12 ಮನೆ ಇದು ಏರೋನಾಟಿಕ್ ರಿಸರ್ಚ್ ತೋರಿಸೋದ್ರಿಂದ ಅಲ್ಲಿ ಸೂರ್ಯ ಬುಧ ಬಂದಾಗ ಅದು ವಿದ್ಯೆಗೆ ಸಹಾಯ ಆಗುತ್ತೆ. ಸೂರ್ಯನಿಗೆ ಬಲ ಕಡಿಮೆ ಆದರೂ ಕೂಡ ಆ ವಿದ್ಯೆಗೆ ಸಹಾಯ ಮಾಡ್ತದೆ. ಸೂರ್ಯ ಅಲ್ಲಿ ಸಹಾಯ ಮಾಡ್ತಾನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆದರೆ ಅವನಿಗೆ ಕಡಿಮೆ ಇದೆ. ಕಡಿಮೆ ಇರೋದ್ರಿಂದ ಏನಾಗುತ್ತೆ? ಪ್ರಾರಂಭಿಕ ಹಂತದಲ್ಲಿ ತೊಂದರೆ ಆಗ್ತದೆ. ಯಾವಾಗ? ಈ ಸೂರ್ಯ ಅಂತಕ್ಕಂಥ 12 ಮನೆಗೆ ಶತ್ರುಸ್ಥಾನದಲ್ಲಿ ಇರೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಅದೇನೇ ಬುಧ ಅಷ್ಟಮಾಧಿಪತಿಯಾಗಿದ್ರು ಇರೋದ್ರಿಂದ ಅವಾಗಲೂ ಕೂಡ ಸೂರ್ಯನಿಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತದೆ. ಆದರೆ ಆ ಬುಧನ ವಿದ್ಯಾಧಿಪತಿಯಾಗಿ ವಿದ್ಯಾಸ್ಥಾನವಾಗಿರತಕ್ಕಂಥ ಪಂಚಮ ಸ್ಥಾನವು ಮತ್ತು ವಿದ್ಯಾಕಾರಕನಾಗಿರ್ತಕ್ಕಂಥ ಬುಧನ ಸಂಬಂಧವನ್ನು ಮಾಡಿ ಬುಧಾದಿತ್ಯ ಯೋಗ ಮಾಡಿರೋದ್ರಿಂದ ಸೊ ಸೂರ್ಯ ಮಧ್ಯಮ ಫಲವನ್ನು ಕೊಡ್ತಾ ಹೋಗ್ತಾನೆ. ಸೂರ್ಯನಿಗೆ ಮಧ್ಯಮ ಫಲ ಇದೆ. ಸೂರ್ಯ ಯಾವಾಗಲೂ ಕೂಡ ಏಕಾಗ್ರತೆಯನ್ನು ಕೊಡ್ತಾನೆ ಅಂತ. ಅಲ್ಲಿ ಏಕಾಗ್ರತೆಗೆ ಇವರು ಭಂಗ ಆಗುತ್ತೆ. ಏಕಾಗ್ರತೆಯನ್ನು ನೋಡ್ಕೋಬೇಕು. ಆ ಏಕಾಗ್ರತೆ ಆದಮೇಲೆ ಇನ್ನು ಸೂರ್ಯ ಮಧ್ಯಮ ಫಲ ಅಂತ ಹೇಳಿದೆ. ಇನ್ನು ಶನಿ ನೋಡೋಣ. ಶನಿ ಗ್ರಹ ಅಂತಕ್ಕಂಥವನು ಸಪ್ತಮದಲ್ಲಿದ್ದಾನೆ. ರಾಹು ಕೇತುಗಳ ಆಕ್ಸಿಸ್ ಅಲ್ಲಿ ಇದ್ರೂ ಕೂಡ ಏನು ತಾಪತ್ರ ಇಲ್ಲ. ಜ್ಞಾನಕಾರಕನಾಗಿರ್ತಕ್ಕಂಥ ಗುರು ದೃಷ್ಟಿ ಶನಿಯ ಮೇಲಿದೆ. ಶತ್ರು ಕ್ಷೇತ್ರದಲ್ಲಿ ಶನಿ ವಕ್ರನಾಗಿ ರೆಟ್ರೋ ಆಗಿರೋದ್ರಿಂದ ಏನು ಹೇಳ್ತಾರೆ, ಯಾವುದೇ ಗ್ರಹ ತನ್ನ ಶತ್ರು ಕ್ಷೇತ್ರದಲ್ಲಿ ವಕ್ರನಾದರೆ ಅವನು ತನ್ನ ಸ್ವಕ್ಷೇತ್ರದ ಬಲವನ್ನು ಕೊಡ್ತಾನೆ. ಹಾಗಾಗಿ ಈ ಶನಿಯು ವಕ್ರನಾಗಿ ಬಲಾಢ್ಯನಾಗಿದ್ದಾನೆ. ಅನಂತರ ಗುರು ದೃಷ್ಟಿ ಜೊತೆಯಲ್ಲಿ ಇರೋದ್ರಿಂದ ಶನಿ ಚೆನ್ನಾಗಿದ್ದಾನೆ. ಶನಿಯು ಈ ಜಾತಕಕ್ಕೆ ಗುಡ್ ಅಂತ ಗೊತ್ತಾಗ್ತದೆ. ಅದಾದಮೇಲೆ ಇನ್ನು ಮಂಗಳ ಅಂತ ಕರಿತೀವಿ. ಕುಜ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕುಜನು ಈ ಜಾತಕದಲ್ಲಿ ವಿದ್ಯಾಸ್ಥಾನವಾಗಿರ್ತಕ್ಕಂಥ ಪಂಚಮ ಕ್ಷೇತ್ರದಲ್ಲಿದ್ದು, ಅನಂತರ ಟೆಕ್ನಿಕಲ್ ರಾಹು ಆಸ್ಪೆಕ್ಟ್ ಇದೆ, ಯೋಗಕಾರಕನಾಗಿರ್ತಕ್ಕಂಥ ಶುಕ್ರನ ದೃಷ್ಟಿ ಇದೆ, ಅನಂತರ ಜ್ಞಾನಕಾರಕನು ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂಥ ಅತ್ಯಂತ ಶುಭಗ್ರಹನಾಗಿರ್ತಕ್ಕಂಥ ಗುರು ದೃಷ್ಟಿ ಇರೋದ್ರಿಂದ ಮಂಗಳ ಕೂಡ ಚೆನ್ನಾಗಿದ್ದಾನೆ. ರವಿ ಒಬ್ಬ ಮಧ್ಯಮ ಬಲವನ್ನು ಬಿಟ್ಟರೆ ಶನಿ ಮಂಗಳರು ಬಹಳ ಚೆನ್ನಾಗಿದ್ದಾರೆ. ಇನ್ನು ಲಾಸ್ಟ್ ಆಗಿ ಗುರು ತಗೋಬೇಕಾಗತ್ತೆ. ಗುರು ಆಕಾಶ ತತ್ವ, ಅವನು ಸ್ಪೇಸ್ ಅಂತ ಏನು ಕರಿತೀವೋ ಆ ಗುರು ತನ್ನ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ, ಆನಂತರ ಟೆಕ್ನಿಕಲ್ ಪ್ಲಾನೆಟ್ ಮಂಗಳ ನೋಡೋದ್ರಿಂದ, ಯೋಗಕಾರಕನಾಗಿರ್ತಕ್ಕಂಥ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅವನ ಜೊತೆಯಲ್ಲಿ ಇರೋದ್ರಿಂದ ಈ ಜಾತಕಕ್ಕೆ ಅವರು ಏರೋಸ್ಪೇಸನ್ನು, ಏರೋನಾಟಿಕನ್ನು ಸರಾಗವಾಗಿ ತಗೋಬಹುದು. ಅದರ ಏಕಾಗ್ರತೆಗೆ ಮಾತ್ರ ಭಂಗ ಉಂಟಾಗ್ತದೆ. ಪ್ರಾರಂಭ ಹಂತದಲ್ಲಿ ತೊಂದರೆ ಆಗುತ್ತೆ. ಅದನ್ನು ಸ್ವಲ್ಪ ಪ್ರಾರಂಭ ಹಂತದಲ್ಲಿ ಮತ್ತು ಏಕಾಗ್ರತೆ ಕಡೆ ಗಮನ ಕೊಟ್ಟರೆ ಇದು ಅತ್ಯಂತ ಚೆನ್ನಾಗಿ ಹೋಗ್ತದೆ. ಆ ಚಂದ್ರ ಕೂಡ ಈ 4ನೇ ಮನೆ ನೋಡೋದ್ರಿಂದ, ಚಂದ್ರ 6ನೇ ಮನೆ ಅಧಿಪತಿ ಪಾಪಿ, ಆ ಚಂದ್ರ ಸ್ವಲ್ಪ ದೃಷ್ಟಿ ಇರೋದ್ರಿಂದ ಪರ್ಸೆಂಟೇಜ್ ವ್ಯತ್ಯಾಸ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಮೊದಲ ಏನು ಸೆಮಿಸ್ಟರ್ ಇರುತ್ತೋ ಅದರಲ್ಲಿ ಪರ್ಸೆಂಟೇಜ್ ವ್ಯತ್ಯಾಸ ಆಗುತ್ತೆ. ಮೊದಲು ಕಷ್ಟ ಆಗುತ್ತೆ. ಆಮೇಲೆ ದಿನ ಕಳಿತಾ ಇವರು ಮುಂದುವರಿತಾರೆ. ಇವರು ಏರೋನಾಟಿಕನ್ನು ಏನು 1/2/2008 9 ಗಂಟೆ 10 ನಿಮಿಷ ಮೈಸೂರಲ್ಲಿ ಹುಟ್ಟಿದಾರೋ ಇವರು ಏರೋನಾಟಿಕನ್ನು ಅಥವಾ ಏರೋಸ್ಪೇಸನ್ನು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿ 100ಕ್ಕೆ 100 ನಾವು ಈ ಜಾತಕದ ಪ್ರಕಾರ ಹೇಳ್ಬೋದು. ಒಳ್ಳೆಯದಾಗಲಿ. ನಮಸ್ಕಾರ.